ಮಹಿಳಾ ಕಾಲೇಜಿಗೆ ಬಿಗ್ ಶಾಕ್ ಎದುರಾಗಿದೆ. ಕಾಲೇಜು ತೆರವಿಗೆ ನೋಟಿಸ್ ನೀಡಿದ್ದಾರೆ ಮುಜರಾಯಿ ಇಲಾಖೆ. 45 ದಿನದೊಳಗೆ ತೆರವು ಮಾಡಬೇಕು ಅಂತ ಹೇಳಿ ನೋಟಿಸ್ ಅನ್ನು ನೀಡಲಾಗಿದೆ. ಮುಜರಾಯಿ ಇಲಾಖೆಯ ಜಾಗದಲ್ಲಿ ಕಾಲೇಜು ಇದೆ ಅಂತ ಹೇಳಿ ಆರೋಪ. BMS ಮಹಿಳಾ ಕಾಲೇಜಿನ ಲೀಸ್ ಅವಧಿ ಮುಕ್ತಾಯವಾಗಿದೆ. ಲೀಸ್ ಅವಧಿ ಮುಕ್ತಾಯವಾಗಿದ್ದರೂ ಕೂಡ ಅದನ್ನು BMS ರಿನಿವಲ್ ಮಾಡಿಕೊಂಡಿಲ್ಲ ಅನ್ನೋದು ಪ್ರಮುಖವಾದಂಥ ಲೋಪ. ₹1000 ಬಾಡಿಗೆ ನೀಡ್ತಾ ಇದೆ ಕಾಲೇಜು ಆಡಳಿತ ಮಂಡಳಿ. ಮಾರುಕಟ್ಟೆ ದರ ಬಾಡಿಗೆ ಅಷ್ಟು ಬರ್ತಾ ಇಲ್ಲ. ಸೊ ಹೀಗಾಗಿ ನೋಟಿಸ್ ಕೊಡಲಾಗಿದೆ. ಸಂಕಷ್ಟದಲ್ಲಿದೆ ಬೆಂಗಳೂರಿನ ಮೊದಲ BMS ಮಹಿಳಾ ಕಾಲೇಜು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಗಣೇಶ್, ನೋಡೋಣ. ಬೆಂಗಳೂರಿನ ಮೊದಲ ಮಹಿಳಾ ಕಾಲೇಜು ಎಂಬ ಖ್ಯಾತಿ ಪಡ್ಕೊಂಡಂತಹ BMS ಮಹಿಳಾ ಶಿಕ್ಷಣ ವಿದ್ಯಾಲಯ ಈಗ ಲೀಸನ್ನು ರಿನ್ಯೂವಲ್ ಮಾಡ್ಕೊಳ್ಳೋದ ರೀತಿಯಲ್ಲಿ ವಿವಾದಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಮುಜರಾಯಿ ಇಲಾಖೆಯ ಜಾಗದಲ್ಲಿ ಹಲವು ವರ್ಷಗಳಿಂದ ಈ ಒಂದು ಶಿಕ್ಷಣ ಸಂಸ್ಥೆ ನಡೀತಾ ಇತ್ತು. ಆದರೆ ಆ ಒಂದು ಗುತ್ತಿಗೆ ಅವಧಿ ಮುಗಿದಿದ್ರೂ ಕೂಡ ಅದನ್ನು ರಿನ್ಯೂವಲ್ ಮಾಡ್ಕೊಂಡಿಲ್ಲ ಅನ್ನುವಂತಹ ಆಪಾದನೆ ಇಲ್ಲಿನ BMS ಮಹಿಳಾ ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ವಿರುದ್ಧ ಕೇಳಿಬರ್ತಾ ಇದೆ. ಮುಖ್ಯವಾಗಿ ₹1,000 ಬಾಡಿಗೆಯನ್ನು ನೀಡ್ತಾ ಇತ್ತು. ಅದೇ ದರವನ್ನು ಕಂಟಿನ್ಯೂ ಮಾಡಲಿಕ್ಕೆ ಮಾಡಿಕೊಡಿರುವಂತಹ ಆಗ್ರಹವನ್ನು ಈ ಒಂದು ಆಡಳಿತ ಮಂಡಳಿ ಮಾಡ್ತಾ ಇದ್ದಾನೆ ಅಂತಿತ್ತು. ಆದರೆ ಅದಕ್ಕೆ ಮುಜರಾಯಿ ಇಲಾಖೆ ಒಪ್ಪದ ಹಿನ್ನೆಲೆಯಲ್ಲಿ ಇವತ್ತಿನ ಮಾರುಕಟ್ಟೆಯ ದರವನ್ನು ನೀವು ನಿಗದಿ ಮಾಡಬೇಕು, ಲೀಸನ್ನು ಹೊಸದಾಗಿ ರಿನ್ಯೂವಲ್ ಮಾಡ್ಕೊಳ್ಬೇಕು, ಆ ದರವನ್ನು ನೀಡಿ, ಇಲ್ಲದಿದ್ದರೆ ನೀವು ನಮ್ಮ ಈ ಜಾಗವನ್ನು ನಮ್ಮ ಜಾಗ ಇದು, ನಮಗೆ ಸುಪರ್ದಿಗೆ ನೀಡಿ ಅನ್ನುವಂತಹ ನೋಟಿಸನ್ನು ನೀಡಿದ್ರಂತೆ. ಇವತ್ತು ಬೆಳಗ್ಗೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಬಂದು ಈ ಒಂದು ಕಾಲೇಜಿಗೆ ನೋಟಿಸನ್ನು ಅಂಟಿಸಿದ್ರು. ಆದರೆ ಆ ನೋಟಿಸನ್ನು ಯಾವುದೇ ರೀತಿಯ ಮುನ್ಸೂಚನೆಗಳಿರೋದು ಅಥವಾ ಯಾವುದನ್ನು ಕೂಡ ಒಪ್ಪಿಕೊಳ್ಳದೆ ನೇರವಾಗಿ ಇಲ್ಲಿನ ಸಿಬ್ಬಂದಿಗಳು ಹರಿದಾಕಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ. ಸಹಜವಾಗಿ ಈಗ ಲೀಸ್ ಪೀರಿಯಡ್ ಮುಗಿದಿದೆ. ಈ ಒಂದು ಜಾಗದಲ್ಲಿ ಏನೊಂದು ಕಟ್ಟಡಗಳಿದೆ, ಕಾಲೇಜು ಆವರಣಗಳಿದೆ, ಎಲ್ಲವೂ ಕೂಡ ಮುಜರಾಯಿ ಇಲಾಖೆಯ ಜಾಗ ಆಗಿರುವಂಥ ನೆಲೆಯಲ್ಲಿ ಹಲವು ವರ್ಷಗಳ ಹಿಂದೆಯೇ ಇಂತಿಷ್ಟು ವರ್ಷಗಳಿಗೆ ಅಂತ ಒಂದು ಲೀಸನ್ನು ಈ ಒಂದು BMS ಕಲಾ ಮತ್ತು ವಾಣಿಜ್ಯ ಈವ್ನಿಂಗ್ ಕಾಲೇಜ್ ಹಾಗೆಯೇ ಮಹಿಳಾ ಮಹಾವಿದ್ಯಾಲಯ ಈ ಒಂದು ಆಡಳಿತ ಮಂಡಳಿ ಅಥವಾ ಸಂಸ್ಥೆ ನಡೆಸ್ಕೊಳ್ಳುವವರು ತಗೊಂಡಿದ್ರು ಅಂತ ಮಾಹಿತಿ ಇದೆ. ಹಾಗಾಗಿ ಈಗ ಸಾಕಷ್ಟು ವಿವಾದಕ್ಕೆ, ಅಂತಂದರೆ BMS ಮಹಿಳಾ ಕಾಲೇಜ್ ಇರುತ್ತಾ ಅಥವಾ ಮುಜರಾಯಿ ಇಲಾಖೆ ತನ್ನ ಸುಪರ್ ತೆಗೆದುಕೊಂಡು ಈ ಬಿಲ್ಡಿಂಗನ್ನು ಡೆಮಾಲಿಷನ್ ಮಾಡ್ತಾ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು. 34,466 ದೇವಾಲಯಗಳಿದ್ದಾವೆ. ಅದರಲ್ಲಿ ಗ್ರೂಪ್ ಎ ದೇವಸ್ಥಾನಗಳು 193 ಇದೆ ಮತ್ತು ಗ್ರೂಪ್ ಬಿ ದೇವಸ್ಥಾನಗಳು 205 ಇದೆ. ಸೊ ಕಳೆದ 1 ವರ್ಷದಿಂದ ನಮ್ಮ ದೇವಾಲಯದ ಆಸ್ತಿಗಳೇನಿದ್ದಾವೆ, ಕಲ್ಯಾಣಿಗಳೇನಿದ್ದಾವೆ ಮತ್ತು ಕೆರೆಕಟ್ಟೆಗಳೇನಿದ್ದಾವೆ ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ವಶದಲ್ಲಿರಬೇಕು, ಅಂದರೆ ಮುಜರಾಯಿ ಇಲಾಖೆ ವಶದಲ್ಲಿರಬೇಕು. ಮತ್ತು ಎಲ್ಲ ದಾಖಲಾತಿಗಳು ಕೂಡ ದೇವಸ್ಥಾನದ ಹೆಸರು ಮುಜರಾಯಿ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇಂಡೀಕರಣ ಮಾಡಬೇಕು ಅಂತ ಕಟ್ಟುನಿಟ್ಟಿದ ಸೂಚನೆಯನ್ನು ನಮ್ಮ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ನೀಡಿರ್ತಾರೆ. ಅದರಂತೆ ಇಲ್ಲಿಯವರೆಗೂ ಅಂದಾಜು 15,000 ದಾಖಲಾತಿಗಳು ಈಗ ದೇವಸ್ಥಾನದ ಹೆಸರಲ್ಲಿ ಇಂಡೀಕರಣ ಆಗಿದ್ದಾವೆ. ಇನ್ನು ಉಳಿದಂತೆ ಎಲ್ಲ ದಾಖಲಾತಿಗಳನ್ನು ಕೂಡ ನಮ್ಮ ವಿಭಾಗವಾರು ಬೆಂಗಳೂರು, ಮೈಸೂರು, ಬೆಳಗಾಮು ಮತ್ತು ಗುಲ್ಬರ್ಗ ಈ ವಿಭಾಗವಾರು ಎಲ್ಲ ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ದೇವಾಲಯಗಳನ್ನು ನಮ್ಮ ಮುಜರಾಯಿ ಇಲಾಖೆಗೆ ಹೆಸರಿನಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬೇಕು. ಮತ್ತು ಎಲ್ಲ ದೇವಾಲಯಗಳನ್ನು ಕೂಡ ಸರ್ವೆಯನ್ನು ಮಾಡಿಸಿ ಒಂದು ಅಸೆಟ್ ರಿಜಿಸ್ಟರನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದು. ಅದರಂತೆ ಈಗಾಗಲೇ ಭಾಳಷ್ಟು ದೇವಾಲಯಗಳಲ್ಲಿ RTC ಆಗೋದರ ಜೊತೆಗೆ ಸ್ಕೆಚ್ ಕಾಪಿನೂ ಕೂಡ ತಯಾರು ಮಾಡಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಸರ್ವೆಯನ್ನು ಮಾಡಿದ್ದಾರೆ. ಎಲ್ಲಿ ಎಂಕ್ರೋಚ್ಮೆಂಟ್ ಆಗಿದೆ ಅಲ್ಲಿ ಎಂಕ್ರೋಚ್ಮೆಂಟನ್ನು ಕೂಡ ಬಿಡಿಸಿದ್ದಾರೆ. ಸೊ ಇದರ ಉದ್ದೇಶ ಏನು ಅಂದರೆ ನಮ್ಮ ದೇವಸ್ಥಾನದ ಪ್ರಾಪರ್ಟಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸಂರಕ್ಷಣೆ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಅದು ಒತ್ತುವರಿದಾರರಿಗೆ ಸೇರಬಾರ್ದು, ಸರ್ಕಾರದ ಹೆಸರೇ ಇರಬೇಕು ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಇದು ಇವರಿಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.